ಅಬಕಾರಿ ಇಲಾಖೆ ಡಿಸಿ ಅವರು ಮತ್ತು ಸೂಪರಿಂಟೆಂಡೆಂಟ್ ಹಾಗೂ ಡಿಎ ಅವರು ರೆಡ್ ಹ್ಯಾಂಡ್ ಆಗಿ ಮೂವರ ಮೇಲೆ ಕೇಸ್ ಆಗಿರುವಂತದ್ದು. ದುಡ್ಡಿಗೆ ಆಮಿಷ ಹೊಡೆದಿದ್ರು, 21 ಲಕ್ಷ ದುಡ್ಡು ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಅಂತ ಹೇಳಿ ತಮ್ಮ ಇಲಾಖೆ. ಇವು ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಳ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ, ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡಿಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ಇವ್ರು ಕೊಡಬೇಕು, ಅವ್ರು ಕೊಡಬೇಕು, ಮಂತ್ರಿ ಕೊಡಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಹೀಗೆ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಂದು ಒಂದೇ ಇಲಾಖೆಯಲ್ಲಿ, ಎಲ್ಲ ಇಲಾಖೆಯಲ್ಲಿ ಕೆಲವು ಟೈಮ್ ನಡೆದಿದ್ದಾವೆ. ಅದರಂತೆ ನನ್ನ ಇಲಾಖೆಯಲ್ಲಿ ಒಬ್ಬ ಯಾವನೋ ತಮ್ಮಣ್ಣ ಅಂತೇಳಿ ಅವನು ಸಿಕ್ಕಾಕೊಂಡು ಅದಕ್ಕೇನು ಡಿ ಸಿ ಅವರು ಅವನಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ತಮ್ಮಣ್ಣ ನಾವೇನೋ ಏನೇನೋ ಹೇಳಿದಾನಂತಂದು ಆಡಿಯೋ ಇದೆ ಅಂತೆ. ಆಡಿಯೋ ನನಗೆ ಗೊತ್ತಿಲ್ಲ, ಇನ್ನೋದು ನನಗೆ ಬಂದಿಲ್ಲ. ಅದನ್ನು ವೆರಿಫೈ ಮಾಡೋಣ. ನಾನು ಹಲವಾರು ಬದಲಾವಣೆಗಳನ್ನು ತಂದೆ, ಇದು ಕರಪ್ಷನ್ ಕಂಟ್ರೋಲ್ ಮಾಡಬೇಕಂತೇಳಿ. ಈ ಲಾಗಿನ್ಗೆ ಆ ತಮ್ಮಣ್ಣನಿಗೆ ಲಾಗಿನ್ ಹೋಗೋದಿಲ್ಲ. ಈಸ್ ಎ ನಾಟ್ ಅಥಾರಿಟಿ. ಡೈರೆಕ್ಟ್ ಡಿ ಸಿ ಆಫೀಸ್ಗೆ ಹೋಗುತ್ತೆ, ಆ ನಂತರ ಕಮಿಷನರ್ ಆಫೀಸ್ಗೆ ಹೋಗುತ್ತೆ. ಅದು 10-12 ಲಾಗಿನ್ಗಳಿದ್ದು, ಎಲ್ಲ ತೆಗೆದು ಒಂದು 6 ಲಾಗಿನು 7 ಲಾಗಿನು ಮಾಡಿದ್ದೀನಿ ನಾನು. ಇದು ಭಾಳ ಜನರಲ್ಲಿ ಹೋಯ್ತಂದರೆ ಇವರು ಕರಪ್ಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ತಮ್ಮಣ್ಣ ಈಸ್ ಎ ನಾಟ್ ಅಥಾರಿಟಿ. ತಮ್ಮಣ್ಣಿಗೆ ಲಾಗಿನ್ಗೆ ಯಾವುದೇ CL7 ಡಿಸ್ಟಿಲರೀಸ್ ಬ್ರೀವರೀಸ್ ಯಾವುದು ಅವನಿಗೆ ಹೋಗೋದಿಲ್ಲ. ಅವನೇನೋ ಹೇಳಿ ದುಡ್ಡು ತೊಗೊಂಡಿದ್ದಾನೆ ಅಂತೇಳಿ ಅದಕ್ಕೆ ಡಿ ಸಿ ಅವರು ತಮ್ಮನಿಗೆ ಮಾತಾಡಿದ್ದಾರೆ ಅಂತ ಆಡಿಯೋ ಇದೆ ಅಂತೇಳಿ ಹೇಳ್ತಾರೆ. ಆಡಿಯೋ ನಾನು ಕೇಳಿಲ್ಲ. ಅದನ್ನು ನಾನು ಇಮ್ಮಿಡಿಯೇಟ್ ಅಧಿಕಾರಿಗೆ ಹೇಳಿದ್ದೇನೆ, ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀವಿ. ಆದರೆ ಅಷ್ಟರಲ್ಲೇ ಲೋಕಾಯುಕ್ತರು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಕೋರ್ಟ್ ತೀರ್ಮಾನವನ್ನು ಕಾಯೋಣ.